ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ 2.5 ವರ್ಷಗಳಿಗೆ ಅನ್ನೋದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಆ ಪಕ್ಷದ ಕೇಂದ್ರದ ಹೈಕಮಾಂಡ್ ನಾಯಕರ ಮಧ್ಯೆ ಒಪ್ಪಂದ ಆಗಿದೆ. ಅದರ ತರುವಾಯ ಮುಖ್ಯಮಂತ್ರಿಗಳು ನವೆಂಬರ್ ತಿಂಗಳಿಗೆ ಮಾಜಿ ಮುಖ್ಯಮಂತ್ರಿಗಳಾಗಬೇಕು. ಹಾಲಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಮುಂಬಡ್ತಿ ಹೊಂದಬೇಕು. ಆ ಮೂಲಕ ನವೆಂಬರ್ನಲ್ಲಿ ಕ್ರಾಂತಿಯಾಗುತ್ತದೆ. ಹಂಗಾಯ್ತದೆ ಹಿಂಗಾಯ್ತದೆ ಅಂಥೇಳಿ ಕ್ರಾಂತಿಯೂ ಇಲ್ಲ, ವಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಕೊನೆಗೆ ಉಳಿಯುವುದು ಶಾಂತಿ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೂ ಗೊತ್ತು ಉಪಮುಖ್ಯಮಂತ್ರಿಗಳು ಬಂಡಾಯ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ 138 ಶಾಸಕರು ಜೊತೆಗೆ 2 ಪಕ್ಷೇತರ ಶಾಸಕರ ಬೆಂಬಲದಿಂದ 140 ಶಾಸಕರಿರುವ ಆಡಳಿತ ಪಕ್ಷದಲ್ಲಿ ಬಂಡಾಯ ಹೇಳಬೇಕಾದ್ರೆ 1/3 ಶಾಸಕರು ಬಂಡಾಯದ ಕಹಳೆಯನ್ನು ಮೊಳಗಿಸಬೇಕು. ಅಂದರೆ ಸರಿಸುಮಾರು 90% ಶಾಸಕರು ಪಕ್ಷದಿಂದ ಹೊರಗೋದರೆ ಉಪಮುಖ್ಯಮಂತ್ರಿಗಳು ಬೇರೆ ಪಕ್ಷಗಳ ಬೆಂಬಲವನ್ನು ಪಡೆದು ಮುಖ್ಯಮಂತ್ರಿಗಳಾಗ್ಬೋದು. ಆ ಚಾನ್ಸ್ ಇದೆಯಾ? ಖಂಡಿತ ಇಲ್ಲ. ರಾಜ್ಯದಲ್ಲಿರುವಂಥ 2 ವಿರೋಧ ಪಕ್ಷಗಳಿದ್ದಾವಲ್ಲ, ಅವುಗಳ ಸಂಖ್ಯೆಗೆ ಕಡಿಮೆಯಾಗುವಂತೆ ಶಾಸಕರು ರಾಜೀನಾಮೆ ನೀಡಬೇಕು. ಕನಿಷ್ಠ 60 ಜನ ಶಾಸಕರು ರಾಜೀನಾಮೆ ನೀಡಬೇಕು. ಈಗಿರುವಂಥ ಆಡಳಿತ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಬೇಕಾದ್ರೆ ನೀಡ್ತಾರಾ? ನೀಡಲ್ಲ. ಯಾಕೆಂದರೆ ಈಗಾಗಲೇ ಗೆದ್ದಿರೋರು ಕಳೆದ 2.5 ವರ್ಷಗಳಿಂದ ಈ ಹಿಂದಿನ ಚುನಾವಣೆ ಖರ್ಚು ಮಾಡ್ಕೊಳ್ಳಿಲ್ಲ, ಮುಂದಿನ ಚುನಾವಣೆಗೆ ಖರ್ಚಿಗೆ ಮಾಡ್ಕೊಳ್ಳಿಲ್ಲ, ಅದ್ರ ಮೇಲೆ ಅವ್ರು ಸಂಪಾದನೆ ಮಾಡ್ಕೊಳ್ಳಿಲ್ಲ. ಹಂಗಾಗಿ ಯಾರೂ ರಾಜೀನಾಮೆ ಕೊಡುವಂಥ ಮನಸ್ಥಿತಿಲಿ ಇಲ್ಲ. ಜೊತೆಗೆ ಈ ಹಿಂದೆ ಮೈತ್ರಿ ಸರ್ಕಾರದ ಅವಧಿಯಲ್ಲಿ 17 ಶಾಸಕರ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಅವತ್ತಿನ ವಿರೋಧ ಪಕ್ಷದವರು 7 ಬಾರಿ ಪ್ರಯತ್ನ ಪಟ್ಟರು. ಅವತ್ತಿನ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಮೇರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಒಕ್ಕಲಿಗರ ಸಂಘದ ಸ್ವಾಮೀಜಿಗಳ ಕೋರಿಕೆ ಮೇರೆಗೆ ಅಲ್ಲೊಂದು ದೇವಸ್ಥಾನದ ಶಂಕುಸ್ಥಾಪನೆಗೆ ಹೋಗಿದ್ದಾಗ ಇಲ್ಲಿ ಅವತ್ತಿನ ಆಡಳಿತ ಪಕ್ಷದ ಪ್ರಥಮ ಪಕ್ಷ ಆಗಿದ್ದಂಥ ಕಾಂಗ್ರೆಸ್ ಪಕ್ಷದಿಂದ 14 ಜನ, ಜಾತ್ಯತೀತ ಜನತಾದಳದಿಂದ 3 ಜನರ ಕೈಲಿ ರಾಜೀನಾಮೆ ಕೊಡಿಸ್ಬೇಕಾದ್ರೆ 7 ಬಾರಿ ಅವತ್ತಿನ ವಿರೋಧ ಪಕ್ಷದವರು ಹೋರಾಟ ಮಾಡಿದರು. ಆಗಿರುವಾಗ 50ರಿಂದ 60 ಶಾಸಕರನ್ನು ರಾಜೀನಾಮೆ ಕೊಡಿಸೋದಕ್ಕೆ ಸಾಧ್ಯನಾ? ಅವ್ರು ರಾಜೀನಾಮೆ ಕೊಟ್ಟರೆ ಸಡನ್ನಾಗಿ ಮಂತ್ರಿಗಳಾಗೋಕ್ಕಾಗೋದಿಲ್ಲ. ಹಿಂದೆ ಆಪರೇಷನ್ ಕಮಲ ನಡೆದಿತ್ತಲ್ಲ, ಗೆದ್ದು ಬಂದ ತಕ್ಷಣ ಮಂತ್ರಿಗಳಾಗ್ಬೋದು ಅಂತರೂ ಗೆದ್ದು ಬಂದವರು ಮಂತ್ರಿ ಆದರು. ಪಾಪ ಸೋತಿರು ವಿಶ್ವನಾಥ್ ಮಂತ್ರಿ ಆಗೋಕ್ಕಾಗದೆ ಹೋದ್ರು. ನಂತರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನಾಮಕರಣ ಮಾಡಿಕೊಂಡ್ರು. ಪರಿಸ್ಥಿತಿ ಹಿಂಗಿರುವಾಗ ಉಪಮುಖ್ಯಮಂತ್ರಿಗಳು ಅಷ್ಟು ಜನ ಬಂದ್ಬಿಡ್ತಾರೆ, ಇಷ್ಟು ಜನ ರಾಜೀನಾಮೆ ಕೊಟ್ಬಿಡ್ತಾರೆ, ಇಷ್ಟು ಜನ ಬಂದು ಪಕ್ಷದಿಂದ ಹೊರಬಂದು ಒಂದು ಗುಂಪು ರಚಿಸ್ಕೋತಾರೆ. ಹಂಗಾಗಲ್ಲ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಯಾವ ರೀತಿ ಮಾಡಿದ್ರು ಅಂದರೆ 45-50 ಜನ ಗೆದ್ದಿದ್ರಲ್ಲಿ 3ನೇ ಒಂದು ಭಾಗ ಅಂದ್ರೆ ಒಂದು 35 ಜನ ಬಂದರು. ಅಲ್ಲಿ ಹೆಂಗೋ ನಡೀತು. ಇಲ್ಲಿ ಆ ರೀತಿ ನಡೀಕಾಗೋದಿಲ್ಲ. ಇಲ್ಲಿ ಒಂದಷ್ಟು ಜನ ಹೊರಗೆ ಬಂದು ನಮಗೆ ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮಗೆ ಅನುದಾನ ಕೊಡ್ತಾ ಇಲ್ಲ, ಈ ಆಡಳಿತ ಪಕ್ಷದ ಮೇಲೆ ನಮಗೆ ಗೌರವ ಇಲ್ಲ, ವಿಶ್ವಾಸ ಇಲ್ಲ, ಹಂಗಾಗಿ ಈ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ ಕೊಡ್ತಾ ಇರುವಂಥ ಬೆಂಬಲವನ್ನು ನಾವು ವಾಪಸ್ ತಗೋತಾವಿ ಅಂತ ಹೇಳಿದ್ರು ಪ್ರತ್ಯೇಕ ಗುಂಪನ್ನು ರಚಿಸ್ಕೋಬೋದು. ಆದರೆ ಮಹಾರಾಷ್ಟ್ರದ ರೀತಿ ಇಲ್ಲಿರುವಂಥ ವಿರೋಧ ಪಕ್ಷಗಳು ಆ ಸಿಡಿದು ಹೋಗಿ ಬಂದಂಥ ಗುಂಪು ಸರ್ಕಾರ ರಚನೆ ಮಾಡೋದಕ್ಕಾಗಲ್ಲ.
ಪ್ರತ್ಯೇಕ ಗುಂಪತ್ತಾರೆ ಅಂದ್ಕೊಳ್ಳಿ, ಒಂದು 50-60 ಜನ, ಅವ್ರಿಗೆ ಇವರು ಹೊರಗಿನಿಂದ ಬೆಂಬಲ ಕೊಡ್ಬೋದು. ಆಗ ಇವತ್ತು ವಿರೋಧ ಪಕ್ಷಗಳಿಗೆ ಏನು ಸಿಗ್ತದೆ? ನೀರಿಗೆ ಬೆರಳಾಕಿ ಚೀಪಿದ್ರೆ ಟೇಸ್ಟ್ ಇದೆಯಾ? ಆ ರೀತಿ ಸಿಡಿದು ಬಂದವ್ರಿಗೆ ಮಂತ್ರಿಗಳು ಮಾಡೋದು ಒಂದು 34 ಜನವ, ಇನ್ನೊಂದಷ್ಟು ಜನ ಒಳ್ಳೊಳ್ಳೆ ಬೋರ್ಡ್ ಚೇರ್ಮನ್ ಕೊಟ್ಬಿಟ್ರೆ ಮಾವನ್ ಮಾರುದ್ದೈರು ಸೊಸಗ್ ಬಂದು ಸೌಭಾಗ್ಯ ಏನು ಅಂತ ಒಂದು ಗಾದೆ ಅಲ್ವೇ? ಹಂಗಾರೆ ಈಗ ಮಾವನ್ ತಾವು ಆಸ್ತಿ ಇರ್ತದೆ, ಓನಾಗಿ ಸಂಪಾದನೆ ಮಾಡಿರೋ ಆಸ್ತಿ, ಸ್ವಯಾರ್ಜಿತ ಆಸ್ತಿ, ಅದು ಗಂಡನ್ ಬರಬೇಕಲ್ಲ. ಪಿತ್ರಾರ್ಜಿತ ಆಸ್ತಿ ಆದರೆ ಬತ್ತಿತ್ತು. ಹಂಗೆ ಈ ಲೆಕ್ಕಾಚಾರದಲ್ಲಿ ಏನಾಗ್ತದೆ, ಯಾವುದೇ ರೀತಿಯಿಂದ ಯಾವ ಕ್ರಾಂತಿನೂ ಆಗಲ್ಲ. ಸುಮ್ಮನೆ ದೃಶ್ಯ ಮಾಧ್ಯಮಗಳು ಮಾಡೋ ಕೆಲಸ ಇಲ್ವಲ್ಲ. ಬೆಳಗ್ಗೆ ಎದ್ದರೆ ಯೂಟ್ಯೂಬ್ ಚಾನಲ್ನವರು ಅಷ್ಟೇ ಒಂದಷ್ಟು ಜನ ಹಂಗಾಗುತ್ತೆ ಹಿಂಗಾಗುತ್ತೆ ಹಿಂಗೆ ಬಂದ್ಬಿಡ್ತಾರೆ, ಹಿಂಗೆ 50 ಜನ ರಾಜೀನಾಮೆ ಕೊಡ್ತಾರೆ. ಯಾವ ಲೆಕ್ಕದಲ್ಲಿ ಕೊಟ್ಟರು ರಾಜೀನಾಮೆಯ? ಹಂಗಾಗಿ 2025 ನವಂಬರಲ್ಲೂ ಆಗೋದಿಲ್ಲ ಕ್ರಾಂತಿ, 2026 ನವಂಬರ್ಗೂ ಆಗಲ್ಲ. ಅದು ಮುಖ್ಯಮಂತ್ರಿಗಳಿಗೂ ಗೊತ್ತು, ಉಪಮುಖ್ಯಮಂತ್ರಿಗಳಿಗೂ ಗೊತ್ತು. ಒಂದು ವೇಳೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಬಂದರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು. ಸ್ವಾಮಿ, ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕಾಲದಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದವರು ದೇವರಾಜ ಅರಸೂರವರು. ಅವರ ದಾಖಲೆಯನ್ನು ನೀವು ಮೀರಿದ್ದೀರಿ. ನಿಮ್ಮ ಹೆಸ್ರಿಗೆ ಆ ದಾಖಲೆ ಬಂದಿದೆ. ಏನೋ ನಾನು 1 ವರ್ಷನೋ 2 ವರ್ಷನೋ ನಿಮ್ಮ ಹೆಸ್ರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಳ್ಕೊಬೋದೇ ವಿನಃ ಯಾವುದೇ ಬಂಡಾಯ ಹೇಳೋದಕ್ಕೆ ಸಾಧ್ಯವಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ, ಇವತ್ತಿನ ತನಕ ಪಕ್ಷ ಉಳಿಬೇಕಾದ್ರೆ ಉಪಮುಖ್ಯಮಂತ್ರಿಗಳ ಪಾತ್ರ ದೊಡ್ಡದು. ಅವರು ಪಾಪ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಪಕ್ಷವನ್ನು ಕಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅಯ್ಯೋ ಪಾಪ ಹೋಗ್ಲಿ ಬಿಡು, ಇವನೊಂದು 2 ವರ್ಷ ಮುಖ್ಯಮಂತ್ರಿ ಆಗಲಿ, ಆ ಮೂಲಕ ನನ್ನ ಮಗನಿಗೂ ನಾನು ಮಾಜಿ ಮುಖ್ಯಮಂತ್ರಿ ಆದರೆ ನನ್ನ ಮಗನೂ ಒಬ್ಬನ ನಾ ಮಂತ್ರಿ ಮಾಡಿಬಿಡ್ಲಿ ಅನ್ನುವಂಥ ಮನಸ್ಥಿತಿಗೆ ಬಂದು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೋದು. ಅದು ಬಿಟ್ಟರೆ ಯಾವುದೇ ಸ್ಥಿತಿಯಲ್ಲೂ ಬಿಡುವಂಥ ಜಾಯಮಾನದವರಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ಯಾವುದೇ ಏನು ಕ್ರಾಂತಿನೂ ಆಗೋದಿಲ್ಲ, ನಡ್ಕೋ ಹೋಗ್ತಾ ಇರ್ತದೆ. ಒಂದು ವೇಳೆ ಹಂಗೇನಾರ ಕ್ರಾಂತಿ ನಡಿಬೇಕು ಅಂದರೆ ಸರ್ಕಾರಕ್ಕೆ ಇನ್ನೊಂದು ವರ್ಷ ಅವಧಿ ಇರ್ತದೆ ಅಂದ್ಕೊಳ್ಳಿ. ಅವತ್ತು ಒಂದಷ್ಟು ಜನ ಶಾಸಕರು ಈ ಜೀವಮಾನದಲ್ಲಿ ನಮಗೆ ಚುನಾವಣೆ ಬೇಡ ಕಣಪ್ಪ, ಇವತ್ತಿನ ರಾಜಕಾರಣ ಮಾಡೋದು ಸಾಕು ನಮಗೆ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ವಿರೋಧ ಪಕ್ಷ ಇದೆಯಲ್ಲ, ಆ ವಿರೋಧ ಪಕ್ಷದ ತಾವು ಅಷ್ಟೋ ಇಷ್ಟೋ ದುಡ್ಡು ಇಸ್ಕೊಂಡು ಇನ್ನು ನಾವು ಚುನಾವಣೆಗೆ ನಿಂತ್ಕೊಳ್ಳೋ ಸ್ವಾಮಿ, ಈ ಚುನಾವಣಾ ರಾಜಕಾರಣವೇ ಸಾಕು ನಮಗೆ ಅಂತೇಳಿ ಒಂದಷ್ಟು ದುಡ್ಡ ಈಸ್ಕೊಂಡು ಮನಗೊಂಟೋಗೋದೇ ವಿನಃ ಆ ಮೂಲಕ ಮಧ್ಯಂತರ ಚುನಾವಣೆಗೆ ಅವರೆಲ್ಲ ಅವಕಾಶ ಮಾಡಿಕೊಡ್ಬೋದೇ ವಿನಃ ಇಲ್ಲಿ ಹೇಳುವಂಗೆ ಯಾವುದೇ ಕ್ರಾಂತಿ ಏನಾಗೋದಿಲ್ಲ. ರಷ್ಯಾದ ಕ್ರಾಂತಿ, ಜರ್ಮನಿ ಕ್ರಾಂತಿ, ಜಪಾನ್ ಕ್ರಾಂತಿ ಆದಂಗೆ ಕರ್ನಾಟಕದಲ್ಲಿ ಯಾವ ಕ್ರಾಂತಿ ಆಗೋದಿಲ್ಲ. ಅದು ಎಲ್ಲರಿಗೂ ಗೊತ್ತು. ಸುಮ್ಮನೆ ಇವರು ಬೆಳಗ್ಗೆ ಎದ್ದರೆ ಹೇಳ್ಬೇಕಲ್ಲ ಏನಾದ್ರು ವಿಚಾರಗಳು, ಇಲ್ದರೆ ದೃಶ್ಯ ಮಾಧ್ಯಮಗಳಲ್ಲಿ ಕಾಗಾಕ ಗೋಬಕ್ಕನ ಕತೆ ಯಾಕೋ ಹಂಗೆ ಕೂತ್ಕೋಬೇಕಾಯ್ತದೆ. ಅದಕ್ಕೆ ಏನು ಮಾಡ್ತಾರೆ, ಏನೋ ನೋಡಲಿ ಜನ ಅಂದ್ಬಿಟ್ಟು ಹಂಗಾಗೋಯ್ತದೆ ಹಿಂಗಾಗೋಯ್ತದೆ, ಇಲ್ಲಿ ಇಷ್ಟು ಜನ ರೆಡಿ ಇದ್ದಾರಂತೆ. ಒಂದಂತೂ ಸ್ಪಷ್ಟ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹತ್ತತ್ರ 100 ಜನ ಶಾಸಕರು ಅವ್ರ ಪರವಾಗಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಹೈಕಮಾಂಡ್ ಶ್ರೀರಕ್ಷೆ ಅಂತ, ಅದೆಲ್ಲ ಹೋಯ್ತು ಪಾಪ. ಹೈಕಮಾಂಡ್ ಶ್ರೀರಕ್ಷೆ ಯಾವಾಗಿತ್ತು ಅಂದರೆ ಈ ದೇಶದಲ್ಲಿ 20 ರಾಜ್ಯಗಳಿದ್ದಾಗ 14 ರಾಜ್ಯಗಳಲ್ಲಿ ಆಳ್ವಿಕೆ ಮಾಡಿಸ್ತಿತ್ತಲ್ಲ ಕರ್ನಾಟಕದಲ್ಲಿರುವಂಥ ಆಡಳಿತ ಪಕ್ಷ. ಈಗ ಆ ಕಾಲದಲ್ಲಿ ಹೈಕಮಾಂಡು ಪ್ರಬಲವಾಗಿತ್ತು. ಈಗ 30ಕ್ಕೂ ಹೆಚ್ಚು ರಾಜ್ಯಗಳಿರುವಾಗ ಕೇವಲ ದೇಶದಲ್ಲಿ 3 ರಾಜ್ಯಗಳಲ್ಲಿ ಅಧಿಕಾರ ನಡೆಸ್ತಾ ಇದೆ. ಹೈಕಮಾಂಡ್ ನಾಯಕರು ಅಷ್ಟೇ ಇಲ್ಲಿ ಅಧಿಕಾರವನ್ನು ಉಳಿಸ್ಕೋದಿಕ್ಕೆ, ಆಡಳಿತವನ್ನು ಉಳಿಸ್ಕೋದಿಕ್ಕೆ ಸತಪ್ರಯತ್ನ ಪಡ್ತಾರೆ. ಯಾಕೆಂದರೆ ಇದು ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ಕರ್ನಾಟಕ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ನಾಯಕರಿಗೆ. ಅದನ್ನು ಕಳ್ಕೊಂಡ್ರೆ ಸಂಪನ್ಮೂಲಕ್ಕೆ ಕೊರತೆ ಆಯ್ತದೆ ಅಂಥೇಳಿ ಅವರು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಯಾವ ಕ್ರಾಂತಿನೂ ಇಲ್ಲ, ಏನಂದ್ರೆ ಏನೂ ಇಲ್ಲ.
ಎನಿವೆ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ.